ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ಬರೋಬ್ಬರಿ 10 ಲಕ್ಷ ರೂಪಾಯಿವರೆಗೂ ಸಾಲ ಕೊಡುವಂತ ಟಾಪ್ 3 ಲೋನ್ ಅಪ್ಲಿಕೇಶನ್ಸ್ ಬಗ್ಗೆ ಎಕ್ಸ್ಪ್ಲೈನ್ ಅನ್ನೋದಾದ್ರೆ ಮಾಡ್ತಿದ್ದೀನಿ. ಈ ಅಪ್ಲಿಕೇಶನ್ಸ್ ನ ಯೂಸ್ ಮಾಡಿಕೊಂಡು ತುಂಬಾ ಜನ ಲೋನ್ ಅನ್ನೋದಾದ್ರೆ ಪಡೆದಿದ್ದಾರೆ. ಈ ಅಪ್ಲಿಕೇಶನ್ಸ್ ನ ಯೂಸ್ ಮಾಡಿಕೊಂಡು ನೀವು ಆರಾಮಾಗಿ ಇನ್ಸ್ಟೆಂಟ್ ಗೆ ಸಾಲಕ್ಕೆ ಅನ್ನೋದಾದ್ರೆ ಅಪ್ಲೈ ಮಾಡ್ಕೋಬಹುದು. ಹಾಗಾದ್ರೆ ಯಾವ ಅಪ್ಲಿಕೇಶನ್ಸ್ ಹೇಗೆ ಇನ್ಸ್ಟಾಲ್ ಮಾಡಬೇಕು ಅಂತ ಸ್ಟೆಪ್ ಬೈ ಸ್ಟೆಪ್ ತಿಳಿಸ್ಕೊಡ್ತಾ ಹೋಗ್ತೀನಿ. ವಿಡಿಯೋನ ಎಲ್ಲೂ ಮಿಸ್ ಮಾಡದೆ ಕೊನೆ ತನಕ ನೋಡಿ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಿದ್ದೀನಿ. ಬನ್ನಿ ಫ್ರೆಂಡ್ಸ್, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅನ್ನೋದಾದ್ರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಬಟನ್ ಮೇಲೆ ಪ್ರೆಸ್ ಮಾಡಿದ್ರೆ ನಾವು ವಿಡಿಯೋ ಹಾಕಿದಾಗೆಲ್ಲ ನಿಮಗೆ ನೋಟಿಫಿಕೇಶನ್ ಅನ್ನೋದಾದ್ರೆ ಸಿಗುತ್ತೆ. ಹಾಗೆ ತಪ್ಪದೆ ವಿಡಿಯೋಗೊಂದು ಲೈಕ್ ಅನ್ನೋದಾದ್ರೆ ಮಾಡಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ಮೊದಲನೇ ಅಪ್ಲಿಕೇಶನ್ ನೇಮ್ ನೋಡೋದಾದ್ರೆ ಮನಿವಿವ್ ಅಂತ ಅಪ್ಲಿಕೇಶನ್ ನೇಮು. ಅಪ್ಲಿಕೇಶನ್ ಲಿಂಕ್ ಅನ್ನೋದಾದ್ರೆ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ಅದ್ರ ಮುಖಾಂತರ ಡೌನ್ಲೋಡ್ ಮಾಡ್ಕೋಬಹುದು. ಈ ಅಪ್ಲಿಕೇಶನ್ ಯೂಸ್ ಮಾಡಿಕೊಂಡು 10 ಲಕ್ಷ ರೂಪಾಯಿವರೆಗೂ ಆರಾಮ್ಸೆ ಸಾಲಕ್ಕೆ ಅನ್ನೋದಾದ್ರೆ ಅಪ್ಲೈ ಅನ್ನೋದಾದ್ರೆ ಮಾಡ್ಕೋಬಹುದು. ಇಲ್ಲಿ ನೋಡ್ಕೋಬಹುದು, ನಿಮಗೆ ಕಾಣಿಸ್ತಿದೆ ಪರ್ಸನಲ್ ಲೋನ್ ಆಗಿ ನಿಮಗೆ 10 ಲಕ್ಷ ರೂಪಾಯಿ ಕೊಡ್ತೀವಿ, 10 ನಿಮಿಷದಲ್ಲಿ ನಿಮಗೆ ಅಪ್ರೂವಲ್ ಅನ್ನೋದಾದ್ರೆ ಸಿಗುತ್ತೆ ಅಂತ ಹೇಳ್ತಿದ್ದಾರೆ. ಅಪ್ಲೈ ಫಾರ್ ಪರ್ಸನಲ್ ಲೋನ್ ಅಂತ ಹೇಳ್ಬಿಟ್ಟು ನಿಮಗೆ ಆಪ್ಷನ್ ಅನ್ನೋದಾದ್ರೆ ಕಾಣ್ತಿದೆ, ನೋಡ್ಕೋಬಹುದು. ಮತ್ತೆ ಇದರಲ್ಲಿ ನಿಮಗೆ ರೆಫರ್ ಅಂಡ್ ಅರ್ನ್ ಸಮೇತ ಈ ಅಪ್ಲಿಕೇಶನ್ ಅಲ್ಲಿ ಅವೈಲಬಲ್ ಇದೆ ಅಂತ ಹೇಳ್ತಿದ್ದಾರೆ. ಕಾಯಿನ್ಸ್ ಝೋನ್ ಅಂತ ಹೇಳ್ಬಿಟ್ಟು ನಿಮಗೆ ಗೋಲ್ಡ್ ತರ ಬರುತ್ತೆ. ಸೊ ಅದನ್ನ ರಿಡೀಮ್ ಅನ್ನೋದಾದ್ರೆ ಮಾಡ್ಕೋಬಹುದು. ನೀವು ಯಾರಿಗಾದ್ರೂ ರೆಫರ್ ಮಾಡಿದ್ರೆ ಈ ತರ ನಿಮಗೆ ಅಮೌಂಟ್ ಅನ್ನೋದಾದ್ರೆ ಸಿಗುತ್ತೆ. ಸೊ ಇಲ್ಲಿ ನೋಡ್ಕೋಬಹುದು, ನಿಮಗೆ ಈ ತರ ಅಪ್ಲಿಕೇಶನ್ ಯೂಸರ್ ಇಂಟರ್ಫೇಸ್ ನಿಮಗೆ ಈ ತರ ಆಪ್ಷನ್ಸ್ ಅನ್ನೋದಾದ್ರೆ ಕಾಣಿಸುತ್ತೆ. ಇದರಲ್ಲಿ ಬರೀ ಪರ್ಸನಲ್ ಲೋನ್ ಅಷ್ಟೇ ಅಲ್ಲ, ಹೋಮ್ ಲೋನ್ ಸಮೇತ ಇದೆ, ಪ್ರಾಪರ್ಟಿ ಲೋನ್ ಸಮೇತ ಇದೆ. ಲೋನ್ ಆನ್ ಪ್ರಾಪರ್ಟಿ ಅಂತ ಹೇಳ್ಬಿಟ್ಟು ನಿಮಗೆ ಆಪ್ಷನ್ ಅನ್ನೋದಾದ್ರೆ ಸಿಗುತ್ತೆ. ಹೋಮ್ ಲೋನ್ಗೆ ಇಂಟ್ರೆಸ್ಟ್ ರೇಟ್ ನೋಡೋದಾದ್ರೆ 7.75% ವರೆಗೂ ನಿಮಗೆ ಸ್ಟಾರ್ಟಿಂಗ್ ಕೊಡ್ತೀವಿ ಅಂತ ಹೇಳ್ತಿದ್ದಾರೆ. ಈಗ ನಿಮಗೆ ಪರ್ಸನಲ್ ಲೋನ್ ಬೇಕು ಅಂದ್ಕೊಳ್ಳಿ, ಇದ್ರ ಮೇಲೆ ಜಸ್ಟ್ ಟ್ಯಾಪ್ ಅನ್ನೋದಾದ್ರೆ ಮಾಡ್ಕೋಬೇಕಾಗುತ್ತೆ. ನಿಮ್ಮ ಪ್ಯಾನ್ ಕಾರ್ಡ್ ಅಲ್ಲಿ ಏನ್ ಹೆಸರು ಇರುತ್ತೋ ಅದನ್ನ ನೀಟಾಗಿ ಎಂಟರ್ ಅನ್ನೋದಾದ್ರೆ ಮಾಡ್ಕೋಬೇಕಾಗುತ್ತೆ. ಫಸ್ಟ್ ನೇಮು ಲಾಸ್ಟ್ ನೇಮು ನೀಟಾಗಿ ಅದೇ ತರ ಎಂಟರ್ ಅನ್ನೋದಾದ್ರೆ ಮಾಡ್ಕೋಬೇಕಾಗುತ್ತೆ. ನಿಮ್ಮ ಎಜುಕೇಶನ್ ಏನಾಗಿದೆ ಅನ್ನೋದನ್ನ ನೀಟಾಗಿ ಎಂಟರ್ ಮಾಡ್ಕೋಬೇಕಾಗುತ್ತೆ. ಪೋಸ್ಟ್ ಗ್ರಾಜುಯೇಟಾ ಹೈಸ್ಕೂಲ್ ಅಂತ ಹೇಳ್ಬಿಟ್ಟು ಕೊಡಬೇಕಾಗುತ್ತೆ. ಮೆರಿಟಲ್ ಸ್ಟೇಟಸ್ನ ನೀಟಾಗಿ ಎಂಟರ್ ಮಾಡ್ಕೋಬೇಕಾಗುತ್ತೆ. ಮ್ಯಾರಿಡಾ, ಡಿವೋರ್ಸ್ಡಾ, ಸಿಂಗಲ್ಲಾ, ವಿಡೋಡಾ ಅಂತ ಹೇಳ್ಬಿಟ್ಟು ಕೊಡಬೇಕಾಗುತ್ತೆ. ಪ್ರಿಫರ್ ಲೋನ್ ಅಮೌಂಟ್, ನಿಮಗೆ ಎಷ್ಟು ಲೋನ್ ಅಮೌಂಟ್ ಬೇಕು ಅನ್ನೋದನ್ನ ನೀವು ಇಲ್ಲಿ ನೀಟಾಗಿ ಎಂಟರ್ ಮಾಡ್ಕೋಬೇಕಾಗುತ್ತೆ. ಎಂಪ್ಲಾಯಿ ಟೈಪು ಸ್ಯಾಲ್ರಿಡ್ ಆಗಿದ್ರೆ ಸ್ಯಾಲ್ರಿಡು, ಸೆಲ್ಫ್ ಎಂಪ್ಲಾಯ್ಡ್ ಆಗಿದ್ರೆ ಸೆಲ್ಫ್ ಎಂಪ್ಲಾಯ್ಡ್ಗೂ ಈ ಅಪ್ಲಿಕೇಶನ್ ಅಲ್ಲಿ ಸಾಲ ಅನ್ನೋದಾದ್ರೆ ಕೊಡ್ತಾರೆ. ಮಂತ್ಲಿ ಇನ್ಕಮ್ ಎಷ್ಟು ಬರ್ತಿದೆ ನಿಮಗೆ ಅನ್ನೋದನ್ನ ನೀಟಾಗಿ ಎಂಟರ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ನಿಮಗೆ ಗೆಟ್ ಆಫರ್ ಅಂತ ಒಂದು ಆಪ್ಷನ್ ಕಾಣುತ್ತಲ್ವಾ, ಅದ್ರ ಮೇಲೆ ಜಸ್ಟ್ ಟ್ಯಾಪ್ ಮಾಡಿದ್ದೀರಾ ಅನ್ನೋದಾದ್ರೆ ನಿಮಗೆ ಎಷ್ಟು ಲೋನ್ ಅಮೌಂಟ್ ಲಿಮಿಟ್ ಕೊಡ್ತಾರೆ ಅನ್ನೋದು ನಿಮ್ಗೆ ಇಲ್ಲೇ ಕಾಣಿಸ್ಬಿಡುತ್ತೆ. ಸೊ ಇದ್ರ ಮುಖಾಂತರ ನೀವು ಆರಾಮಾಗಿ ಸಾಲಕ್ಕೆ ಅನ್ನೋದಾದ್ರೆ ಅಪ್ಲೈ ಅನ್ನೋದಾದ್ರೆ ಮಾಡ್ಕೋಬಹುದು. ಫ್ಯೂ ಡೀಟೇಲ್ಸ್, ಬೇಸಿಕ್ ಡೀಟೇಲ್ಸ್ನ ತುಂಬಿಕೊಂಡು ತುಂಬ ಜನ ಲೋನ್ ಅನ್ನೋದಾದ್ರೆ ಈ ಅಪ್ಲಿಕೇಶನ್ ಅಲ್ಲಿ ಪಡಿತಿದ್ದಾರೆ. ಕಮ್ಮಿ ಇಂಟ್ರೆಸ್ಟ್ ರೇಟ್ ಅನ್ನೋದಾದ್ರೆ ಇರುತ್ತೆ. ಇಂಟ್ರೆಸ್ಟ್ ರೇಟ್ಸು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಫ್ರೆಂಡ್ಸ್, ನಾನು ಮೊದಲೇ ಹೇಳ್ದಂಗೆ ಈ ಅಪ್ಲಿಕೇಶನ್ ಅಲ್ಲಿ 500 ರೂಪಾಯಿಂದ 10 ಲಕ್ಷ ರೂಪಾಯಿವರೆಗೂ ಸಾಲ ಅನ್ನೋದಾದ್ರೆ ಕೊಡ್ತಾರೆ. ಫಾರ್ ಎಕ್ಸಾಂಪಲ್, ಈ ಅಪ್ಲಿಕೇಶನ್ ಅಲ್ಲಿ ನೀವೇನಾದ್ರೂ ಲೋನ್ ತಗೊಂತಿದ್ದೀರಾ, 50,000 ರೂಪಾಯಿ ಸಾಲ ತಗೊಂತಿದ್ದೀರಾ ಅನ್ನೋದಾದ್ರೆ 12 ತಿಂಗಳೇನಾದ್ರೂ ನೀವು ಟೆನ್ಯೂರ್ ಹಾಕೊಂಡಿದ್ದೀರಾ ಅನ್ನೋದಾದ್ರೆ ಇಂಟ್ರೆಸ್ಟ್ ರೇಟ್ ನೋಡೋದಾದ್ರೆ 20% ಅನ್ನೋದಾದ್ರೆ ಇಂಟ್ರೆಸ್ಟ್ ರೇಟ್ ಅನ್ನೋದಾದ್ರೆ ಇರುತ್ತೆ. ಪ್ರೊಸೆಸಿಂಗ್ ಫೀಸ್ ನೋಡೋದಾದ್ರೆ 2.5% ಅನ್ನೋದಾದ್ರೆ ಚಾರ್ಜ್ ಮಾಡ್ತಾರೆ. ಇಲ್ಲಿ ನೋಡ್ಕೋಬಹುದು 225 ರೂಪಾಯಿ ಮತ್ತೆ GST ಅಂತ ಹೇಳ್ಬಿಟ್ಟು ನಿಮಗೆ ಚಾರ್ಜ್ ಮಾಡ್ತಾರೆ. 1250 ರೂಪಾಯಿ ಅನ್ನೋದಾದ್ರೆ ನಿಮಗೆ ಪ್ರೊಸೆಸಿಂಗ್ ಫೀಸ್ ಚಾರ್ಜಸ್ ಅನ್ನೋದಾದ್ರೆ ಇರುತ್ತೆ. ಮಂತ್ಲಿ EMI ನೋಡೋದಾದ್ರೆ 4632 ರೂಪಾಯಿ ತರ ನೀವು ಮಂತ್ಲಿ EMI ಅನ್ನೋದಾದ್ರೆ ಕಟ್ಕೊಂಡು ಹೋಗ್ಬೇಕಾಗತ್ತೆ. ನಿಮಗೆ ಟೋಟಲ್ ಇಂಟ್ರೆಸ್ಟ್ ರೇಟ್ ಆಗೋದು ನಿಮಗೆ ಇಲ್ಲಿ ಕಾಣಿಸ್ತಿದೆ, ನೋಡ್ಕೋಬಹುದು 5584 ರೂಪಾಯಿ ಅನ್ನೋದಾದ್ರೆ ಆಗುತ್ತೆ. ನೀವು ಸ್ಕ್ರೀನ್ ಮೇಲೆ ನೋಡ್ಕೋಬಹುದು. ಸೊ ಡಿಸ್ಬಸ್ ಅಲ್ಲಿ ಎಷ್ಟಾಗುತ್ತೆ ಅಂತಂದ್ರೆ ನಿಮಗೆ ಎಲ್ಲ ಕಟ್ ಆಗ್ಬಿಟ್ಟು ನಿಮ್ಮ ಕೈಗೆ ಪ್ರೊಸೆಸಿಂಗ್ ಫೀಸ್ ಎಲ್ಲ ಕಟ್ ಆಗ್ಬಿಟ್ಟು ನಿಮ್ಮ ಕೈಗೆ ಬರೋದು 48,525 ರೂಪಾಯಿ ಅನ್ನೋದಾದ್ರೆ ನಿಮ್ಮ ಕೈಗೆ ಬರುತ್ತೆ. ನೀವು ಟೋಟಲ್ ರಿಪೇಮೆಂಟ್ ಮಾಡಬೇಕಾಗಿರೋದು 55,584 ರೂಪಾಯಿ ಅನ್ನೋದಾದ್ರೆ ನೀವು ಟೋಟಲ್ ರಿಪೇಮೆಂಟ್ ಅನ್ನೋದಾದ್ರೆ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ಪ್ರೊಸೆಸಿಂಗ್ ಫೀಸು, ಲೋನ್ ಅಮೌಂಟ್ ನೋಡೋದಾದ್ರೆ ನಿಮಗೆ ಇಂಟ್ರೆಸ್ಟ್ ರೇಟ್ ಎಲ್ಲ ಸೇರಿಬಿಟ್ಟು 6,834 ರೂಪಾಯಿ ಅನ್ನೋದಾದ್ರೆ ಆಗುತ್ತೆ. ಈ ತರ ಇರುತ್ತೆ ಇಂಟ್ರೆಸ್ಟ್ ರೇಟ್ಸ್ ಎಲ್ಲ. ಇದನ್ನೆಲ್ಲ ನೋಡಿಕೊಂಡು ನೀವು ಸಾಲಕ್ಕೆ ಅನ್ನೋದಾದ್ರೆ ಅಪ್ಲೈ ಅನ್ನೋದಾದ್ರೆ ಮಾಡ್ಕೋಬೇಕಾಗುತ್ತೆ. ಈ ಅಪ್ಲಿಕೇಶನ್ RBI ಮತ್ತೆ NBFC ಅಪ್ರೂವ್ಡ್ ಇದೆ, ಯಾವುದೇ ತರ ತೊಂದರೆ ಇರೋದಿಲ್ಲ. ಈ ಅಪ್ಲಿಕೇಶನ್ ಅಲ್ಲಿ ಸಾಲ ತಗೊಂತಿದ್ದೀರಾ ಅನ್ನೋದಾದ್ರೆ ಅಪ್ಲಿಕೇಶನ್ಗೆ 4.8 ರೇಟಿಂಗ್ಸ್ ಅನ್ನೋದಾದ್ರೆ ಇದೆ. 100 ಮಿಲಿಯನ್ ಪ್ಲಸ್ ಡೌನ್ಲೋಡ್ಸ್ ಅನ್ನೋದಾದ್ರೆ ಅಪ್ಲಿಕೇಶನ್ಗೆ ಇದೆ. ಅಪ್ಲಿಕೇಶನ್ ನಿಮಗೆ ಪ್ಲೇ ಸ್ಟೋರ್ ಅಲ್ಲಿ ಅವೈಲಬಲ್ ಇದೆ. ಅಪ್ಲಿಕೇಶನ್ ನೇಮ್ ನೋಡೋದಾದ್ರೆ ಮನಿವಿವ್ ಅಂತ ಅಪ್ಲಿಕೇಶನ್ ನೇಮು. ಅಪ್ಲಿಕೇಶನ್ಗೆ ರಿಜಿಸ್ಟರ್ ಆದ್ರೆ ಸಾಕು, ಇನ್ಸ್ಟೆಂಟ್ ಆಗಿ ಯಾರು ಬೇಕಾದರೂ ಸಾಲಕ್ಕೆ ಅನ್ನೋದಾದ್ರೆ ಅಪ್ಲೈ ಮಾಡ್ಕೋಬಹುದು. ಇನ್ನು ಟಾಪ್ 2 ಲೋನ್ ಅಪ್ಲಿಕೇಶನ್ ಯಾವ್ದಿದೆ ಅಂತ ಕಂಪ್ಲೀಟ್ ಆಗಿ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ ಬನ್ನಿ. ಫ್ರೆಂಡ್ಸ್, ಇನ್ನು ಸೆಕೆಂಡ್ ಲೋನ್ ಅಪ್ಲಿಕೇಶನ್ ವಿಚಾರಕ್ಕೆ ಬರೋದಾದ್ರೆ ಈ ಅಪ್ಲಿಕೇಶನ್ ನೇಮ್ ನೋಡೋದಾದ್ರೆ ಸ್ಮಾಲ್ ಬಿಸ್ನೆಸ್ ಲೋನ್ ಟ್ರೇಡ್ ಆಫ್ ಇನೋ ಅಂತ ಅಪ್ಲಿಕೇಶನ್ ನೇಮು. ಈ ಅಪ್ಲಿಕೇಶನ್ ಅಲ್ಲೂ ಅಷ್ಟೇ ಬರೋಬ್ಬರಿ 60,000 ರೂಪಾಯಿವರೆಗೂ ನಿಮಗೆ ಸಾಲ ಅನ್ನೋದಾದ್ರೆ ಕೊಡ್ತಾರೆ. ಟಾಪ್ 2 ಲೋನ್ ಅಪ್ಲಿಕೇಶನ್ ಅಲ್ಲಿ ಈ ಅಪ್ಲಿಕೇಶನ್ ಇದೆ ಇವತ್ತು. ಸೊ ಈ ಅಪ್ಲಿಕೇಶನ್ ಅಲ್ಲಿ 2 ಸಿಂಪಲ್ ಸ್ಟೆಪ್ಸ್ ನ ಫಿಲ್ ಮಾಡಿದ್ರೆ ಸಾಕು, ಇನ್ಸ್ಟೆಂಟ್ ಆಗಿ ಲೋನ್ ಅನ್ನೋದಾದ್ರೆ ಕೊಡ್ತಾರೆ. ನಾನು ಈ ಅಪ್ಲಿಕೇಶನ್ ಅಲ್ಲಿ ಎಷ್ಟೆಷ್ಟು ಸಾಲ ತಗೊಂಡಿದ್ದೀನಿ ಅಂತ ಹೇಳ್ಬಿಟ್ಟು ನಿಮಗೆ ಲೈವ್ ಆಗಿ ತಿಳಿಸ್ಕೊಡ್ತೀನಿ, ನೋಡ್ಕೋಬಹುದು. ಇಲ್ಲಿ ನೋಡ್ಕೊಳ್ಳೋದಾದ್ರೆ ನಾನು ಮೈ ಲೋನ್ಸ್ಗೆ ಹೋಗ್ತೀನಿ. ಮೈ ಲೋನ್ಸ್ ಅಲ್ಲಿ ನಿಮಗೆ ಇಲ್ಲಿ 2 ತರದ್ದು ಆಪ್ಷನ್ಸ್ ಅನ್ನೋದಾದ್ರೆ ಸಿಗುತ್ತೆ. ಆನ್ ಗೋಯಿಂಗ್ ಲೋನ್ಸ್ ಅಂತ ಕಾಣಿಸುತ್ತೆ ಮತ್ತೆ ಕ್ಲೋಸ್ಡ್ ಲೋನ್ಸ್ ಅಂತ
ಕಾಣುತ್ತೆ. ನಾವು ಕ್ಲೋಸ್ ಮಾಡಿರೋ ಲೋನ್ಸ್ ನೋಡೋದಾದ್ರೆ ನಿಮಗೆ ಕಾಣಿಸ್ತಿದೆ, ನೋಡ್ಕೋಬಹುದು. ಈ ಅಪ್ಲಿಕೇಶನಲ್ಲಿ 7,500 ರೂಪಾಯಿ, 8,100 ರೂಪಾಯಿ, 8,748 ರೂಪಾಯಿ, 9,448 ರೂಪಾಯಿ ಮತ್ತು 10,204 ರೂಪಾಯಿ ಈ ಥರ ಎಲ್ಲ ನಿಮಗೆ ಕ್ಲೋಸ್ ಆಗಿರೋ ಲೋನ್ಸ್ ಅನ್ನೋದಾದ್ರೆ ಇದೆ. ಆನ್ ಗೋಯಿಂಗ್ ಲೋನ್ಸ್ ಅಂತಂದರೆ ನೀವು ತಗೊಂಡು ಏನಾದರೂ ರಿಪೇಮೆಂಟ್ ಮಾಡಬೇಕು ಅನ್ನೋ ಟೈಮಲ್ಲಿ ನಿಮಗೆ ಇಲ್ಲಿ ಕಾಣಿಸುತ್ತೆ. ಇಲ್ಲೇ ಬಂದು ನೀವು ಆರಾಮಾಗಿ ರಿಪೇಮೆಂಟ್ ಅನ್ನೋದಾದ್ರೆ ಮಾಡ್ಕೋಬಹುದು. ಈ ಥರ ಇರುತ್ತೆ ಅಪ್ಲಿಕೇಶನ್ ಯೂಸರ್ ಇಂಟರ್ಫೇಸ್ ಎಲ್ಲ. ಸೊ ಅಪ್ಲಿಕೇಶನ್ ಲಿಂಕ್ ಅನ್ನೋದಾದ್ರೆ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಇಲ್ಲಿ ಗೆಟ್ ಮನಿ ನೋ ಮೇಲೆ ಜಸ್ಟ್ ಟ್ಯಾಪ್ ಅನ್ನೋದಾದ್ರೆ ಮಾಡ್ಕೋಬೇಕಾಗುತ್ತೆ. 2 ಸಿಂಪಲ್ ಸ್ಟೆಪ್ಸ್ನ ಫಿಲ್ ಮಾಡ್ಕೋಬೇಕಾಗುತ್ತೆ. ಫಿಲ್ ಮಾಡ್ಕೊಂಡಿದ್ದೀರಾ ಅನ್ನೋದಾದ್ರೆ ಈ ಅಪ್ಲಿಕೇಶನಲ್ಲೂ ನಿಮಗೆ ಬರೋಬ್ಬರಿ 60,000 ರೂಪಾಯಿವರೆಗೂ ಸಾಲ ಅನ್ನೋದಾದ್ರೆ ಕೊಡ್ತಾರೆ. ಇಲ್ಲಿ ನಿಮ್ಮ ಪಾನ್ ಕಾರ್ಡಲ್ಲಿ ಏನು ಹೆಸರು ಇರುತ್ತೋ ಅದನ್ನು ನೀಟಾಗಿ ಎಂಟರ್ ಅನ್ನೋದಾದ್ರೆ ಮಾಡ್ಕೋಬೇಕಾಗುತ್ತೆ. ಮೇಲೆಗಡೆ ನಿಮ್ಮ ಪಾನ್ ಕಾರ್ಡ್ ನಂಬರ್ನ ಎಂಟರ್ ಅನ್ನೋದಾದ್ರೆ ಮಾಡ್ಕೋಬೇಕಾಗುತ್ತೆ. ಜೆಂಡರ್ ಮೇಲ ಫಿಮೇಲ ಅಂತ ಹೇಳ್ಬಿಟ್ಟು ನೀಟಾಗಿ ಕೊಡಬೇಕಾಗುತ್ತೆ. ಇಲ್ಲಿ ನಿಮಗೆ ಡೇಟ್ ಆಫ್ ಬರ್ತ್ನ ನೀಟಾಗಿ ಎಂಟರ್ ಅನ್ನೋದಾದ್ರೆ ಮಾಡ್ಕೋಬೇಕಾಗುತ್ತೆ. ನಿಮ್ಮ ಆಧಾರ್ ಕಾರ್ಡಲ್ಲಿ ಏನಿರುತ್ತೋ ಅದನ್ನು ನೀಟಾಗಿ ಎಂಟರ್ ಅನ್ನೋದಾದ್ರೆ ಮಾಡ್ಕೊಳ್ಳಿ. ಇಲ್ಲಿ ಸೆಲೆಕ್ಟ್ ಯುವರ್ ಲೋನ್ ಪರ್ಪಸ್ ಅಂತ ಹೇಳ್ಬಿಟ್ಟು ನಿಮಗೆ ಒಂದು ಆಪ್ಷನ್ ಅನ್ನೋದಾದ್ರೆ ಕಾಣುತ್ತೆ, ನೋಡ್ಕೋಬಹುದು. ಮೆಡಿಕಲ್ ಎಮರ್ಜೆನ್ಸಿ ಮತ್ತು ಶಾಪಿಂಗು, ಹೌಸ್ ಹೋಲ್ಡ್ ಎಕ್ಸ್ಪೆನ್ಸಿವ್, ಅಂಟಿಲ್ ಬಿಲ್ ಪೇಮೆಂಟು ಫಾರ್ ಇಂಪ್ರೂವಿಂಗ್ ಕ್ರೆಡಿಟ್ ಸ್ಕೋರ್ ಇದನ್ನೆಲ್ಲ ನೀಟಾಗಿ ಎಂಟರ್ ಅನ್ನೋದಾದ್ರೆ ಮಾಡ್ಕೋಬೇಕಾಗುತ್ತೆ. ಸೊ ಎಜುಕೇಷನ್ಗಾಗಿದ್ರೆ ಎಜುಕೇಷನು ಅಥವಾ ಅದರ್ ಆಗಿದ್ರೆ ಅದರ್ ಅಂತ ಹೇಳ್ಬಿಟ್ಟು ಕೊಡ್ಬೋದು. ಸೊ ಇಲ್ಲಿ ಅದಾದ್ಮೇಲೆ ನಿಮಗೆ ಇಲ್ಲಿ ಫಾದರು ಅಥವಾ ಮದರ್ದು ನಂಬರ್ ಡೀಟೇಲ್ಸ್ ಕೊಡಿ ಅಂತ ಹೇಳ್ಬಿಟ್ಟು ಕೇಳುತ್ತೆ. ಇದನ್ನೆಲ್ಲ ನೋಡ್ಕೊಂಡು ಕೊಡಬೇಕಾಗುತ್ತೆ. ಯಾಕಂದರೆ ನಾವು ಕಾಲೇಜಲ್ಲಿ ಇರಬೇಕಾದ್ರೆ ಇದನ್ನೆಲ್ಲ ಅನುಭವಿಸಿದ್ದೀವಿ. ನೀವೇನಾದರೂ ತೊಗೊಂಡು ಕಟ್ಟಿಲ್ಲ ಅನ್ನೋ ಟೈಮಲ್ಲಿ ಕಾಲ್ಸ್ ಅನ್ನೋದಾದರೆ ಹೋಗುತ್ತೆ. ಅದಕ್ಕೆ ನಿಮ್ಮ ಫ್ರೆಂಡ್ಸ್ ನಂಬರ್ಸ್ ಅನ್ನೋದಾದರೆ ಕೊಡಿ. ನಾನು ಅದನ್ನು ಬಾಯ್ಬಿಟ್ಟು ಹೇಳೋದಕ್ಕಾಗೋದಿಲ್ಲ, ಯಾಕಂತಂದರೆ ನೀವು ನೋಡಿಕೊಂಡು ಕೊಡಬೇಕಾಗುತ್ತೆ. ಅಥವಾ ನಿಮ್ಮದೇ ಇನ್ನೊಂದು ನಂಬರ್ ಇತ್ತು ಅಂತಂದರೆ ಅದನ್ನು ಕೊಡಿ. ಸೊ ಇಲ್ಲಿ ಹೈಯರ್ ಮೇಲೆ ಕ್ಲಿಕ್ ಮಾಡಿಕೊಂಡು ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ಕೊಂಡಿದ್ದೀರಾ ಅನ್ನೋದಾದರೆ ಈ ಅಪ್ಲಿಕೇಶನಲ್ಲಿ ಇನ್ಸ್ಟೆಂಟ್ಗೆ 60,000 ರೂಪಾಯಿವರೆಗೂ ಸಾಲ ಅನ್ನೋದಾದರೆ ಕೊಡ್ತಾರೆ. ಯಾರು ಬೇಕಾದರೂ ಇನ್ಸ್ಟೆಂಟಾಗಿ ಈ ಅಪ್ಲಿಕೇಶನಲ್ಲಿ ಸಾಲಿಕೆ ಅನ್ನೋದಾದರೆ ಅಪ್ಲೈ ಅನ್ನೋದಾದರೆ ಮಾಡ್ಕೋಬೋದು. ಇನ್ನು ಈ ಅಪ್ಲಿಕೇಶನಲ್ಲಿ ಇಂಟ್ರೆಸ್ಟ್ ರೇಟ್ಸ್ ಎಲ್ಲ ಹೇಗಿರುತ್ತೆ ಅಂತ ಕಂಪ್ಲೀಟ್ ಆಗಿ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ ಬನ್ನಿ. ಫ್ರೆಂಡ್ಸ್, ನಾನು ಮೊದಲೇ ಹೇಳ್ದಂಗೆ ಈ ಅಪ್ಲಿಕೇಶನಲ್ಲಿ 5,000ದಿಂದ ನಿಮಗೆ 60,000 ರೂಪಾಯಿವರೆಗೂ ಇನ್ಸ್ಟೆಂಟಾಗಿ ಲೋನ್ ಅನ್ನೋದಾದರೆ ಕೊಡ್ತಾರೆ. 3 ತಿಂಗಳಿಂದ 24 ತಿಂಗಳವರೆಗೂ ನಿಮಗೆ ಟೆನ್ಯೂರ್ ಅನ್ನೋದಾದರೆ ಕೊಡ್ತಾರೆ. ಎ.ಪಿ ರೇಂಜ್ ನೋಡೋದಾದರೆ 14%ಇಂದ 28%ವರೆಗೂ ಎ.ಪಿ ರೇಂಜ್ ಅನ್ನೋದಾದರೆ ಇರುತ್ತೆ. ಫಾರ್ ಎಕ್ಸಾಂಪಲ್, ಈ ಅಪ್ಲಿಕೇಶನಲ್ಲಿ 30,000 ರೂಪಾಯಿ ನೀವು ಸಾಲ ತೊಗೊತಿದ್ದೀರಾ ಅಂದ್ಕೊಳ್ಳಿ. 12 ತಿಂಗಳೇನಾದರೂ ಟೆನ್ಯೂರ್ ಹಾಕೊಂಡಿದ್ದೀರಾ ಅನ್ನೋದಾದರೆ ಇಂಟ್ರೆಸ್ಟ್ ರೇಟು 18% ಅನ್ನೋದಾದರೆ ಇರುತ್ತೆ. ಪ್ರೊಸೆಸಿಂಗ್ ಫೀಸ್ ನೋಡೋದಾದರೆ 750 ರೂಪಾಯಿ ಅನ್ನೋದಾದರೆ ಪ್ರೊಸೆಸಿಂಗ್ ಫೀಸ್ ಅನ್ನೋದಾದರೆ ಇರುತ್ತೆ. ಟೋಟಲ್ ಇಂಟ್ರೆಸ್ಟ್ ರೇಟ್ ನೋಡೋದಾದರೆ 3,005 ರೂಪಾಯಿ ಅನ್ನೋದಾದರೆ ಆಗುತ್ತೆ. ಇಲ್ಲಿ ನೋಡ್ಕೋಬಹುದು, ಪ್ರತಿ ತಿಂಗಳು EMI ನೋಡೋದಾದರೆ 2,750 ರೂಪಾಯಿ ಅನ್ನೋದಾದರೆ ಕಟ್ಕೊಂಡು ಹೋಗಬೇಕಾಗುತ್ತೆ. ಎ.ಪಿ ರೇಂಜ್ ನೋಡೋದಾದರೆ 22.9% ಅನ್ನೋದಾದರೆ ಎ.ಪಿ ರೇಂಜ್ ಅನ್ನೋದಾದರೆ ಇರುತ್ತೆ. ಫಾರ್ ಎಕ್ಸಾಂಪಲ್, ಈ ಅಪ್ಲಿಕೇಶನಲ್ಲಿ 30,000 ರೂಪಾಯಿ ನೀವು ಸಾಲ ತೊಗೊತಿದ್ದೀರಾ ಅಂದ್ಕೊಳ್ಳಿ. ನಿಮಗೆ 30,000 ರೂಪಾಯಿ ಅಮೌಂಟ್ ಬರೋದಿಲ್ಲ. ನಿಮಗೆ ಪ್ರೊಸೆಸಿಂಗ್ ಫೀಸ್ ಕಟ್ಟಾಗ್ಬಿಟ್ಟು ಬರುತ್ತೆ. 29,250 ರೂಪಾಯಿ ಮಾತ್ರ ನಿಮ್ಮ ಕೈಗೆ ಬರುತ್ತೆ. ಸೊ 30,000ಕ್ಕೆ 30,000 ಯಾವ ಅಪ್ಲಿಕೇಶನಲ್ಲೂ ಬರೋದಿಲ್ಲ. ಸ್ಲೈಸ್ ಅಂತ ಒಂದು ಅಪ್ಲಿಕೇಶನ್ ಇದೆ, ಅದರಲ್ಲಿ ಮಾತ್ರ ಬರುತ್ತೆ. ಸೊ ಇಲ್ಲಿ ನೋಡ್ಕೋಬೋದು, ನೀವು ಟೋಟಲ್ ರಿಪೇಮೆಂಟ್ ಮಾಡ್ಕೋಬೇಕಾಗಿರೋದು 33,000 ರೂಪಾಯಿ ಅನ್ನೋದಾದರೆ ನೀವು ಟೋಟಲ್ ರಿಪೇಮೆಂಟ್ ಮಾಡಬೇಕಾಗುತ್ತೆ. ಇಂಟ್ರೆಸ್ಟ್ ರೇಟ್ ಅಮೌಂಟು ಪ್ಲಸ್ ಪ್ರೊಸೆಸಿಂಗ್ ಫೀಸ್ ಎಲ್ಲ ಸೇರಿಬಿಟ್ಟು 3,755 ರೂಪಾಯಿ ಅನ್ನೋದಾದರೆ ಆಗುತ್ತೆ. ಇದರಲ್ಲಿ ಕ್ರೈಟೀರಿಯಾ ನೋಡೋದಾದರೆ ಮಿನಿಮಮ್ ಏಜ್ ನೋಡೋದಾದರೆ 21 ವರ್ಷ ಆಗಿರಬೇಕು ಅಂತ ಹೇಳಿದ್ದಾರೆ. 12,000ದಿಂದ 15,000 ರೂಪಾಯಿವರೆಗೂ ಇನ್ಕಮ್ ಬರ್ತಿದ್ರೆ ಸಾಕು, ಈ ಅಪ್ಲಿಕೇಶನಲ್ಲಿ ಲೋನ್ ಅನ್ನೋದಾದರೆ ಕೊಡ್ತಾರೆ. ಅಪ್ಲಿಕೇಶನ್ಗೆ 4.6 ರೇಟಿಂಗ್ಸ್ ಅನ್ನೋದಾದರೆ ಇದೆ. 5 ಮಿಲಿಯನ್ ಪ್ಲಸ್ ಡೌನ್ಲೋಡ್ಸ್ ಅನ್ನೋದಾದರೆ ಅಪ್ಲಿಕೇಶನ್ಗಿದೆ. ಅಪ್ಲಿಕೇಶನ್ನು ನಿಮಗೆ ಪ್ಲೇಸ್ಟೋರಲ್ಲಿ ಅವೈಲಬಲ್ ಇದೆ. ಅಪ್ಲಿಕೇಶನ್ ನೇಮ್ ನೋಡೋದಾದರೆ ಸ್ಮಾಲ್ ಬಿಸ್ನೆಸ್ ಲೋನ್ ಟ್ರೇಡ್ ಆಫ್ ಇನೋ ಅಂತ ಅಪ್ಲಿಕೇಶನ್ ನೇಮು. ಅಪ್ಲಿಕೇಶನ್ಗೆ ರಿಜಿಸ್ಟರ್ ಆದರೆ ಸಾಕು, ಇನ್ಸ್ಟೆಂಟಾಗಿ ಲೋನ್ ಅನ್ನೋದಾದರೆ ಕೊಡ್ತಾರೆ. ಇನ್ನು ಟಾಪ್ 3 ಲೋನ್ ಅಪ್ಲಿಕೇಶನಲ್ಲಿ ಯಾವುದಿದೆ ಅಂತ ಕಂಪ್ಲೀಟ್ ಆಗಿ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ ಬನ್ನಿ. ಫ್ರೆಂಡ್ಸ್, ಇನ್ನು ಟಾಪ್ 3 ಲೋನ್ ಅಪ್ಲಿಕೇಶನ್ ವಿಚಾರಕ್ಕೆ ಬರೋದಾದರೆ ಈ ಅಪ್ಲಿಕೇಶನ್ ನೇಮ್ ಬಂದ್ಬಿಟ್ಟು ಟ್ರೂ ಬ್ಯಾಲೆನ್ಸ್ ಅಂತ ಅಪ್ಲಿಕೇಶನ್ ನೇಮು. ಈ ಅಪ್ಲಿಕೇಶನ್ ಅಲ್ಲೂ ಅಷ್ಟೇ ನಿಮಗೆ ಬರೋಬ್ಬರಿ 2 ಲಕ್ಷ ರೂಪಾಯಿವರೆಗೂ ಇನ್ಸ್ಟೆಂಟಾಗಿ ಲೋನ್ ಅನ್ನೋದಾದರೆ ಕೊಡ್ತಾರೆ. ಈ ಅಪ್ಲಿಕೇಶನ್ ಯೂಸ್ ಮಾಡಿಕೊಂಡು ತುಂಬ ಜನ ಲೋನ್ ಅನ್ನೋದಾದರೆ ಪಡೆದಿದ್ದಾರೆ. ಈ ಅಪ್ಲಿಕೇಶನ್ ಅಲ್ಲೂ ಅಷ್ಟೇ ನಿಮಗೆ ಬರೋಬ್ಬರಿ 2 ಲಕ್ಷ ರೂಪಾಯಿವರೆಗೂ ಅಪ್ಲಿಕೇಶನ್ ಕಡೆಯಿಂದ ಕೊಡ್ತಾರೆ. ನಿಮಗೆ ಪಾರ್ಟ್ನರ್ ಕಡೆಯಿಂದ ಆದರೆ 10 ಲಕ್ಷ ರೂಪಾಯಿವರೆಗೂ ಸಾಲ ಅನ್ನೋದಾದರೆ ಕೊಡ್ತಾರೆ. ಸೊ ಇಲ್ಲಿ ಜಸ್ಟ್ ಅಪ್ಲೈ ನೋ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಡಿಸ್ಕ್ರಿಪ್ಷನಲ್ಲಿ ಅಪ್ಲಿಕೇಶನ್ ಲಿಂಕ್ ಅನ್ನೋದಾದರೆ ಕೊಟ್ಟಿರ್ತೀನಿ, ಅದ್ರ ಮುಖಾಂತರ ನೀವು ಡೌನ್ಲೋಡ್ ಅನ್ನೋದಾದರೆ ಮಾಡ್ಕೋಬಹುದು. ಇಲ್ಲಿ ನೋಡ್ಕೋಬಹುದು, ಟ್ರೂ ಬ್ಯಾಲೆನ್ಸ್ ಲೋನ್ಸ್ ಅಂತ ಹೇಳ್ಬಿಟ್ಟು ಕಾಣಿಸುತ್ತೆ. ನಿಮಗೆ 2 ಲಕ್ಷ ರೂಪಾಯಿವರೆಗೂ ಸಾಲ ಕೊಡ್ತೀವಿ ಅಂತ ಹೇಳ್ತಿದ್ದಾರೆ. ಟೆನ್ಯೂರ್ ನೋಡೋದಾದ್ರೆ 6 ತಿಂಗಳಿಂದ 24 ತಿಂಗಳವರೆಗೂ ಟೆನ್ಯೂರ್ ಕೊಡ್ತೀವಿ ಅಂತ ಹೇಳ್ತಿದ್ದಾರೆ. ಮಂತ್ಲಿ ಇಂಟ್ರೆಸ್ಟ್ ರೇಟ್ ನೋಡೋದಾದ್ರೆ 2.4% ಅಂತ ಹೇಳಿದ್ದಾರೆ. ಲೆವೆಲ್ ಅಪ್ ಲೋನ್ ಅಂತ ಹೇಳ್ಬಿಟ್ಟು ಕೊಡ್ತಾರೆ. ಇದರಲ್ಲಿ ಸ್ಟಾರ್ಟಿಂಗ್ 30,000 ರೂಪಾಯಿವರೆಗೂ ಕೊಡ್ತಾರೆ. ಅದನ್ನು ತಗೊಂಡು ನೀವು ರಿಪೇಮೆಂಟ್ ಮಾಡ್ತಾ ಕ್ಯಾಶ್ ಲೋನಾಗೆ ನೀವು ಅಪ್ ಟು 2 ಲಕ್ಷ ರೂಪಾಯಿವರೆಗೂ ಸಾಲ ಅನ್ನೋದಾದರೆ ಪಡ್ಕೋಬಹುದು. ಇಲ್ಲಿ ಪಾರ್ಟ್ನರ್ ಲೋನ್ ಅಂತ ಒಂದು ಆಪ್ಷನ್ ಅನ್ನೋದಾದರೆ ಕಾಣಿಸುತ್ತೆ, ನೋಡ್ಕೋಬಹುದು. ಇದಕ್ಕೆ ಲೆಂಡಿಂಗ್ ಪಾರ್ಟ್ನರ್ ಆಗಿರೋರು ಅಪ್ ಟು 10 ಲಕ್ಷ ರೂಪಾಯಿವರೆಗೂ ಸಾಲ ಅನ್ನೋದಾದರೆ ಕೊಡ್ತಿದ್ರೆ. ಇಲ್ಲಿ ಕಂಟಿನ್ಯೂ ಅಪ್ಲಿಕೇಶನ್ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ನಿಮಗೆ ಎಷ್ಟು ಬೇಕೋ ಅಷ್ಟನ್ನು ಸೆಲೆಕ್ಟ್ ಮಾಡಿಕೊಂಡು ಆರಾಮಾಗಿ ಸಾಲಿಕೆ ಅನ್ನೋದಾದರೆ ಅಪ್ಲೈ ಮಾಡ್ಕೋಬಹುದು. ಇಲ್ಲಿ ಕ್ವಿಕ್ ಆಗಿ ಅಪ್ರೂವಲ್ ಆಗುತ್ತೆ, 1 ನಿಮಿಷದಲ್ಲಿ ಅಪ್ರೂವಲ್ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಫಸ್ಟ್ ಆಗಿ ಡಿಸ್ಬಸಲ್ ಅನ್ನೋದಾದರೆ ಆಗುತ್ತೆ ಅಂತ ಹೇಳ್ತಿದ್ದಾರೆ. 24 ಗಂಟೆ ಒಳಗಡೆ ನಿಮಗೆ ಡಿಸ್ಬಸಲ್ ಆಗುತ್ತೆ ಅಂತ ಹೇಳಿದ್ದಾರೆ. 100% ಪೇಪರ್ಲೆಸ್ ಅಂತ ಹೇಳಿದ್ದಾರೆ. ಯಾವುದೇ ಥರ ಬ್ಯಾಂಕ್ಗೆ ಹೋಗೋ ಕೆಲಸ ಅನ್ನೋದಾದರೆ ಇರೋದಿಲ್ಲ. ನೀವು ಫಿಸಿಕಲ್ ವಿಸಿಟ್ ಅನ್ನೋದಾದರೆ ಮಾಡಬೇಕು ಅಂತ ಏನಿಲ್ಲ. ಬ್ಯಾಂಕ್ ಗ್ರೇಡ್ ಸೆಕ್ಯೂರಿಟಿ ಕೊಡ್ತೀವಿ
ಕೊಡ್ತೀವಿ ಅಂತ ಈ ಅಪ್ಲಿಕೇಶನಲ್ಲಿ ಹೇಳ್ತಿದ್ದಾರೆ. RBI ಮತ್ತು NBFC ರಿಜಿಸ್ಟರ್ ಆಗಿದೆ ಈ ಅಪ್ಲಿಕೇಶನ್ ಸಮೇತ. ಸೊ ಯಾರು ಬೇಕಾದರೂ ಇನ್ಸ್ಟೆಂಟಾಗಿ ಸಾಲಕ್ಕೆ ಅನ್ನೋದಾದರೆ ಅಪ್ಲೈ ಮಾಡ್ಕೋಬೋದು. ಇಲ್ಲಿ ಕಂಟಿನ್ಯೂ ಅಪ್ಲಿಕೇಶನ್ ಮೇಲೆ ಜಸ್ಟ್ ಟ್ಯಾಪ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ನಿಮ್ಮ ಲೋನ್ ಅಮೌಂಟ್ ಎಷ್ಟು ಬೇಕೋ ಅಷ್ಟನ್ನು ಸೆಲೆಕ್ಟ್ ಅನ್ನೋದಾದರೆ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ಐ ಅಗ್ರಿ ಮೇಲೆ ಜಸ್ಟ್ ಟ್ಯಾಪ್ ಅನ್ನೋದಾದರೆ ಮಾಡ್ಕೋಬೇಕಾಗುತ್ತೆ. ಯಾವ ಪರ್ಪಸ್ಗೆ ನೀವು ಸಾಲ ತೊಗೊತಿದ್ದೀರಾ ಅನ್ನೋದು ಎಂಟರ್ ಮಾಡ್ಕೋಬೇಕಾಗುತ್ತೆ. ಪರ್ಸನಲ್ ಎಮರ್ಜೆನ್ಸಿ ಅಂತ ಕೊಡ್ತೀನಿ. ನಿಮ್ಮ ಮೆರಿಟಲ್ ಸ್ಟೇಟಸ್ನ ಎಂಟರ್ ಮಾಡ್ಕೋಬೇಕಾಗುತ್ತೆ. ಮ್ಯಾರಿಡ್ ಸಿಂಗಲ್ ಅಂತ ಹೇಳ್ಬಿಟ್ಟು ಕೊಡಬೇಕಾಗುತ್ತೆ. ನಾನು ಸಿಂಗಲ್ ಅಂತ ಕೊಡ್ತಿದ್ದೀನಿ, ನೀವು ಮ್ಯಾರಿಡ್ ಆಗಿದ್ರೆ ಮ್ಯಾರಿಡ್ ಅಂತ ಹೇಳ್ಬಿಟ್ಟು ಕೊಡ್ಬೋದು. ನಿಮ್ಮ ಎಜುಕೇಷನ್ ಏನಾಗಿದೆ ಅಂತ ಎಂಟರ್ ಮಾಡ್ಕೋಬೇಕಾಗುತ್ತೆ. ನಿಮ್ಮ ಹೌಸಿಂಗ್ ಟೈಪ್ ಏನು ಅಂತ ಹೇಳ್ಬಿಟ್ಟು ಎಂಟರ್ ಮಾಡ್ಕೋಬೇಕಾಗುತ್ತೆ. ನಿಮಗೆ ಜಾಬ್ ಇದೆಯಾ ಅಂತ ಹೇಳ್ಬಿಟ್ಟು ಕೊಡಬೇಕಾಗುತ್ತೆ. ಮತ್ತು ನೀವು ಎಂಪ್ಲಾಯಿ ಟೈಪ್ ಏನು, ಸ್ಯಾಲ್ರಿಡ, ಸೆಲ್ಫ್ ಎಂಪ್ಲಾಯ್ಡ್ ಅಂತ ಹೇಳ್ಬಿಟ್ಟು ನೀಟಾಗಿ ಇದೇ ಥರ 100% ಆಗೋವರೆಗೂ ನೀವು ಕೊಟ್ಟಿದ್ದೀರಾ ಅನ್ನೋದಾದರೆ ಈ ಅಪ್ಲಿಕೇಶನಲ್ಲಿ ಇನ್ಸ್ಟೆಂಟಾಗೆ ಅಪ್ ಟು 2 ಲಕ್ಷ ರೂಪಾಯಿವರೆಗೂ ಸಾಲ ಅನ್ನೋದಾದರೆ ಕೊಡ್ತಾರೆ. ಪಾರ್ಟ್ನರ್ ಲೋನ್ ಆದರೆ ನಿಮಗೆ 10 ಲಕ್ಷ ರೂಪಾಯಿವರೆಗೂ ಸಾಲ ಅನ್ನೋದಾದರೆ ಕೊಡ್ತಾರೆ. ಯಾರು ಬೇಕಾದರೂ ಈ ಅಪ್ಲಿಕೇಶನಲ್ಲಿ ಇನ್ಸ್ಟೆಂಟಾಗೆ ಸಾಲಕ್ಕೆ ಅನ್ನೋದಾದರೆ ಅಪ್ಲೈ ಅನ್ನೋದಾದರೆ ಮಾಡ್ಕೋಬೋದು. ಸೊ ಅಪ್ಲಿಕೇಶನ್ ಲಿಂಕ್ ಅನ್ನೋದಾದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಅಷ್ಟೇ ಅಲ್ಲ, ಈ ಅಪ್ಲಿಕೇಶನಲ್ಲಿ ರೆಫರ್ ಅಂಡ್ ಅರ್ನ್ ಸಮೇತ ಈ ಅಪ್ಲಿಕೇಶನಲ್ಲಿದೆ. ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಮೆಂಬರ್ಸ್ಗೆ ರೆಫರ್ ಮಾಡಿದ್ದೀರಾ ಅನ್ನೋದಾದರೆ ಈ ಅಪ್ಲಿಕೇಶನಲ್ಲಿ ಹಣ ಅನ್ನೋದಾದರೆ ಬರುತ್ತೆ. ಮತ್ತು ಪ್ರೀಪೇಡ್ ರೀಚಾರ್ಜಸ್ಸು, ಪೋಸ್ಟ್ ಪೇಡ್ ರೀಚಾರ್ಜಸ್ ಅನ್ನೋದಾದರೆ ಮಾಡ್ಕೋಬೋದು. ಮತ್ತು ಗಿಫ್ಟ್ ಕಾರ್ಡ್ ಸಮೇತ ಬೈ ಮಾಡ್ಬೋದು ಅಂತ ಹೇಳ್ತಿದ್ದಾರೆ. ಸೊ ಇನ್ಸ್ಟೆಂಟಾಗಿ ಈ ಅಪ್ಲಿಕೇಶನಲ್ಲಿ ಲೋನ್ ಅನ್ನೋದಾದರೆ ಆರಾಮಾಗಿ ಪಡ್ಕೋಬೋದು. ಅಕಸ್ಮಾತ್ ಏನಾದರೂ ಈ ಅಪ್ಲಿಕೇಶನಲ್ಲಿ ಲೋನ್ ಸಿಗಲಿಲ್ಲ ಅನ್ನೋದಾದರೆ ಡಿಸ್ಕ್ರಿಪ್ಷನಲ್ಲಿ ಬೆಸ್ಟ್ ಲೋನ್ ಆ್ಯಪ್ ಲಿಂಕ್ಸ್ ಅಂತ ನಾನು ಡಿಸ್ಕ್ರಿಪ್ಷನಲ್ಲಿ ಪ್ರೊವೈಡ್ ಮಾಡಿರ್ತೀನಿ. ಅದ್ರ ಮುಖಾಂತರ ನೀವು ಡೌನ್ಲೋಡ್ ಅನ್ನೋದಾದರೆ ಮಾಡ್ಕೋಬೋದು. ಇನ್ನು ಈ ಅಪ್ಲಿಕೇಶನಲ್ಲಿ ಇಂಟ್ರೆಸ್ಟ್ ರೇಟ್ಸ್ ಎಲ್ಲ ಹೇಗಿರುತ್ತೆ ಅಂತ ಕಂಪ್ಲೀಟಾಗಿ ಡೀಟೇಲಾಗಿ ತಿಳಿಸ್ಕೊಡ್ತೀನಿ ಬನ್ನಿ. ಫ್ರೆಂಡ್ಸ್, ಈ ಅಪ್ಲಿಕೇಶನಲ್ಲಿ ನಾನು ಮೊದಲೇ ಹೇಳ್ದಂಗೆ 2 ಲಕ್ಷ ರೂಪಾಯಿವರೆಗೂ ಇನ್ಸ್ಟೆಂಟಾಗಿ ಸಾಲ ಅನ್ನೋದಾದರೆ ಕೊಡ್ತಾರೆ. ಫಾರ್ ಎಕ್ಸಾಂಪಲ್ 10,000 ರೂಪಾಯಿ ನೀವು ಸಾಲ ತೊಗೊತಿದ್ದೀರಾ ಅಂದ್ಕೊಳ್ಳಿ. 6 ತಿಂಗಳೇನಾದರೂ ಟೆನ್ಯೂರ್ ಹಾಕೊಂಡಿದ್ದೀರಾ ಅನ್ನೋದಾದರೆ ಇಂಟ್ರೆಸ್ಟ್ ರೇಟ್ ನೋಡೋದಾದ್ರೆ 2.4% ಅನ್ನೋದಾದ್ರೆ ಇರುತ್ತೆ. ಪ್ರೊಸೆಸಿಂಗ್ ಫೀಸ್ ನೋಡೋದಾದ್ರೆ 600 ರೂಪಾಯಿ ಪ್ಲಸ್ GST ಅಂತ ಹೇಳ್ಬಿಟ್ಟು ಚಾರ್ಜ್ ಅನ್ನೋದಾದ್ರೆ ಮಾಡ್ತಾರೆ. ನಿಮಗೆ ಮಂತ್ಲಿ ಇಂಟ್ರೆಸ್ಟ್ ರೇಟ್ ನೋಡೋದಾದ್ರೆ 844 ರೂಪಾಯಿ ಅನ್ನೋದಾದ್ರೆ ಬೀಳುತ್ತೆ. ಇದರಲ್ಲಿ ಟೋಟಲ್ ಇಂಟ್ರೆಸ್ಟ್ ರೇಟ್ ಅನ್ನೋದಾದ್ರೆ 844 ರೂಪಾಯಿ ಅನ್ನೋದಾದ್ರೆ ಬೀಳುತ್ತೆ. ನಿಮಗೆ 6 ತಿಂಗಳಿಗೆ ಇಷ್ಟು ಬೀಳುತ್ತೆ. ಪ್ರತಿ ತಿಂಗಳು EMI ನೋಡೋದಾದ್ರೆ 1807 ರೂಪಾಯಿ ಅನ್ನೋದಾದ್ರೆ ಪ್ರತಿ ತಿಂಗಳು EMI ಅನ್ನೋದಾದ್ರೆ ಕಟ್ಕೊಂಡು ಹೋಗಬೇಕಾಗುತ್ತೆ. ಟೋಟಲ್ ರಿಪೇಮೆಂಟ್ ಮಾಡಬೇಕಾಗಿರೋದು 10,000ಕ್ಕೆ 11,550 ರೂಪಾಯಿ ಅನ್ನೋದಾದ್ರೆ ನೀವು ಟೋಟಲ್ ರಿಪೇಮೆಂಟ್ ಅನ್ನೋದಾದ್ರೆ ಮಾಡ್ಕೋಬೇಕಾಗುತ್ತೆ. RBI ಮತ್ತು NBFC ಅಪ್ಲೋಡ್ ಇದೆ, ಯಾವುದೇ ಥರ ತೊಂದರೆ ಇರೋದಿಲ್ಲ. ಈ ಅಪ್ಲಿಕೇಶನಲ್ಲಿ ಸಾಲ ತಗೊಂತಿದ್ದೀರಾ ಅನ್ನೋದಾದರೆ 4.6 ರೇಟಿಂಗ್ಸ್ ಅನ್ನೋದಾದರೆ ಅಪ್ಲಿಕೇಶನ್ಗಿದೆ. 5 crore ಪ್ಲಸ್ ಡೌನ್ಲೋಡ್ಸ್ ಅನ್ನೋದಾದರೆ ಅಪ್ಲಿಕೇಶನಲ್ಲಿದೆ. ಅಪ್ಲಿಕೇಶನ್ನು ನಿಮಗೆ ಪ್ಲೇಸ್ಟೋರಲ್ಲಿ ಅವೈಲೇಬಲ್ ಇದೆ. ಅಪ್ಲಿಕೇಶನ್ ನೇಮ್ ನೋಡೋದಾದರೆ ಟ್ರೂ ಬ್ಯಾಲೆನ್ಸ್ ಅಂತ ಅಪ್ಲಿಕೇಶನ್ ನೇಮು. ಅಪ್ಲಿಕೇಶನ್ಗೆ ರಿಜಿಸ್ಟರ್ ಆದರೆ ಸಾಕು, ಇನ್ಸ್ಟೆಂಟಾಗಿ ಯಾರು ಬೇಕಾದರೂ ಸಾಲಕ್ಕೆ ಅನ್ನೋದಾದರೆ ಅಪ್ಲೈ ಮಾಡ್ಕೋಬೋದು ಗೈಸ್. ಸೊ ಗೈಸ್, ಇಷ್ಟು ಹೇಳ್ತಾ ಈ ವಿಡಿಯೋನ ಹೆಂಡ್ ಮಾಡ್ತಿದ್ದೀನಿ. ವಿಡಿಯೋ ಏನಾದರೂ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಜೈ ಹಿಂದ್.